ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಪ್ಪ 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 ಏನ್ರಿ, ನಾ ಅನ್ಕೊಂಡಿದ್ದೆ ರಷ್ಯಾ ಅಧ್ಯಕ್ಷ ಪುಟಿನ್ಗಷ್ಟ ಇಂಥ ಪರಿ ಸೆಕ್ಯೂರಿಟಿ, ಇಂಥ ಪರಿ ಬೆದರಿಕೆ ಅಂಥೇಳಿ. ಆದ್ರೆ ನಮ್ಮ ಸಿದ್ದರಾಮಯ್ಯನವ್ರಿಗೂ ಹಿಂಗೆ ಐತೆ ಅಂತ ಗೊತ್ತಿರಲಿಲ್ಲ ಬಿಡ್ರಿ. ನೀವು ಈ ಪುಟಿನ್ ಬಗ್ಗೆ ಕೇಳಿರ್ತೀರಿ. ಪುಟಿನ್ ಅವರು ಏನಾರ ತಿನ್ನಬೇಕು ಅಂದ್ರೆ ಅವ್ರ ಜೋಡಿ ಇರುವಂಥ ಸೆಕ್ಯೂರಿಟಿಗಳು ಮೊದಲದನ್ನು ತಿಂದು ನೋಡ್ಬೇಕು. ಆಮೇಲೆ ಆ ಆಹಾರದಿಂದ ಏನೂ ಆಗಿಲ್ಲ, ತೊಂದರೆ ಆಗಿಲ್ಲ ಅಂತಂದ್ರೆ ಆಮೇಲೆ ಅವ್ರು ತಿನ್ನೋದು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಆ ರೇಂಜಿಗೇನಿಲ್ಲ ಅಂದ್ರೂ ಏನು ಕಡಿಮೆ ಇಲ್ಲ ಬಿಡ್ರಿ. ಅಲ್ಲ, ಅವ್ರಿಗೆ ಬಾಜುದಾಗಿರೋ DK ಶಿವಕುಮಾರ್ ಅವ್ರ ಮೇಲೆ ಅಷ್ಟೂ ನಂಬಿಕೆ ಇಲ್ಲೇನ್ರಿ? ಛೇ 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 ನೋಡ್ರಪ್ಪ, ನೋಡ್ರಿ ಅಲ್ಲಿ DK ಶಿವಕುಮಾರ್ ಅವರು CM ಸಿದ್ದರಾಮಯ್ಯ ಸಾಹೇಬ್ರಿಗೆ ಸ್ವೀಟ್ ತಿನ್ನಿಸ್ಲಿಕ್ಕೆ ಹೋದ್ರೆ ಸಿದ್ದರಾಮಯ್ಯನವ್ರು ಅದನ್ನು ಹೆಂಗೆ ತೆಗೆದು ಆ ಕಡೆ ಪಟ್ಟಂತ ಒಗೆದು ಬಿಡ್ದ? ಇಲ್ಲ ಬಿಡ್ರಿ, ಅವ್ರಿಗೆ ಸ್ವೀಟ್ ಏನೋ ಇಷ್ಟ ಇಲ್ಲ ಅದಕ್ಕೆ ಒಗೆದ್ರು ಅಂತ ಮಾತ್ರ ನೀವು ಹೇಳಲಿಕ್ಕೆ ಬರಬೇಡ್ರಿ. ಯಾಕಂದ್ರೆ ಅದಾದ್ಮೇಲೆ MB ಪಾಟೀಲ್ ಅವ್ರ ಸಹಿತ ಅದೇ ಸ್ವೀಟನ್ನ ತೊಗೊಂಡು ತಿನ್ನಿಸ್ತಾರ್ರಿ. ಅದನ್ನು ಸಿದ್ದರಾಮಯ್ಯ ಸಾಹೇಬ್ರು ಮಸ್ತ್ ಚಪ್ಪರ್ಸ್ಕೊಂಡು ತಿಂದುಬಿಟ್ರು. ಹಾಗಾದ್ರೆ ಈಗ ನಮಗೆ ಡೌಟ್ ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ DK ಸಾಹೇಬ್ರ ಮೇಲೆ ಇಷ್ಟೂ ನಂಬಿಕೆ ಇಲ್ಲ. ಸ್ನೇಹ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಸುಳ್ಳ? ಹಂಗಾದ್ರೆ ಈಗ ಒಂದು ಆ್ಯಕ್ಟಿವಿಟಿ ನೋಡ್ರಪ್ಪ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವ ಹಾಡು ನೆನಪಾಗ್ತೈತಿ? ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ಇದು ಸೂಟ್ ಆಗ್ತದ ಅಥವಾ ಇಲ್ಲ ಅಂದ್ರೆ ಎಂಥ ಎಂಥ ವೇಷನೋ ಹಗಲು ವೇಷನೋ ಅಂತ ಕೇಳಿರಿ ನೀವು ಹಾಡು. ಖರೆ ಅದ ಬಿಡ್ರಿ, ಹಗಲು ವೇಷ ನೋಡ್ರಿ, ಎಲ್ಲರೂ ಬದುಕಲಿಕ್ಕೆ ಒಂಥರ ವೇಷ ಹಾಕ್ತಾರಂದ್ರೆ ಇವ್ರದ್ದೊಂದು ಬೇರೆ ಥರನೇ ವೇಷ. ಇದು ಸೂಟ್ ಆಗ್ತೈತೆ ಅಂತ ನನಗಂತೂ ಈ ವಿಡಿಯೋ ನೋಡಿದ್ಮೇಲೆ ಈ ಎರಡು ಹಾಡು ನೆನಪಾಯ್ತ್ರಪ್ಪ. ನಿಮಗೆ ಯಾವ ಹಾಡು ನೆನಪಾಗ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ಬೇಕು. ಆದರೂ ಈ ಇಬ್ಬರು ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನೇನಿಲ್ಲ, ಯುದ್ಧನೂ ಇಲ್ಲ ಕದನನೂ ಇಲ್ಲ ಅಂತ ಹೇಳ್ಕೊಂಡೆ ಒಬ್ರಿಗೊಬ್ರು ಹೆಂಗೆಲ್ಲ ಕತ್ತಿ ಮಸಲಿಕತ್ತಾರ ನೋಡ್ರಿ. ಬುದ್ಧಿ ಇದ್ದವರು ಇದನ್ನ ಯುದ್ಧವನ್ನ ಗೆಲ್ತಾರೆ, ಗುಣ ಇದ್ದವರು ಹೃದಯನ್ನ ಗೆಲ್ತಾರೆ. ಆದ್ರೆ ಹೃದಯ ಆದರೆ ತಾಳ್ಮೆ ಇದ್ದವರು ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಇವತ್ತು ನಮ್ಗೆ ದೇವ್ರು ಕೊಟ್ಟಿರೋದು ಎರಡು ಆಯ್ಕೆ, ಒಂದ್ ಕೊಟ್ಟೋಗೋದು, ಒಂದ್ ಬಿಟ್ಟು ಹೋಗೋದು. ಇದು ಹೆಂಗೈತೆ ಅಂದ್ರೆ ಇಷ್ಟು ದಿನ ಕೊಟ್ಟ ಮಾತನ್ನ ನೆನಪಿಸ್ತಾ ಇದ್ದಂಥ DK ಶಿವಕುಮಾರ್ ಅವರ ತಾಳ್ಮೆಯ ಕಟ್ಟೆ ಈಗ ಒಡೆದು ಹೋಗ್ಲಿಕ್ಕತ್ತದ್ರಿ. ಮರ್ಯಾದೆಯಿಂದ ಕುರ್ಚಿ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಕಳಿಸ್ಬೇಕಾಗ್ತದ ಅಂತ ವಾರ್ನಿಂಗ್ ಕೊಟ್ಟಂಗೆ ಐತೆ ನೋಡ್ರಪ್ಪ. ಇದನ್ನೆಲ್ಲ ನೋಡ್ಲಿಕ್ಕತ್ರ ನಮ್ಮ ಕುಮಾರಣ್ಣ ಹೇಳಿದೆ ಕರೆಕ್ಟ್ ಅಂತ ಅನಿಸ್ತದೆ. ಸಿದ್ದರಾಮಯ್ಯ ಸಾಹೇಬ್ರು ಲೀಸ್ ಆಧಾರದ ಮೇಲೆ CM ಆಗ್ಯಾರೇನೋ ಅಂತ ನನ್ನ ಅಭಿಪ್ರಾಯದಲ್ಲಿ ಅವ್ರು ಇರೋದು. ನನ್ನ ಅಭಿಪ್ರಾಯದಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಅಂತ ಅವ್ರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ ಅಂತ ಏನು ದೇವರಾಜ ಅರಸೋರ್ದಾಗಲೇ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಒಟ್ಟಿನ್ಯಾಗ ಕರ್ನಾಟಕದ ಕತಿ ದೇವರಿಗೆ ಪ್ರೀತಿ. ಹೋದ ಸಲ ನೋಡಿದ್ರೆ ಪಾಕಿಸ್ತಾನಕ್ಕೆ ಜೈ ಅನ್ಲಿಕ್ಕತ್ತಿದ್ರು. ಈಗ ನೋಡಿದ್ರೆ ಬೆಂಗಳೂರಾಗೆ ಇದ್ಕೊಂಡು ಬಾಂಗ್ಲಾದೇಶಕ್ಕೆ ಜೈಕಾರ ಹಾಕು ಲೆವೆಲಿಗೆ ಬಂದ್ಬಿಟ್ಟಾರ್ರಿ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಲ್ಲ ನಮ್ಮ ಸಿದ್ದರಾಮಯ್ಯ ಮತ್ತು ಜಮೀರಣ್ಣನ ಆಶೀರ್ವಾದ ನೋಡ್ರಪ್ಪ. ನಾಳೆ ಗಲ್ಲಿ ಗಲ್ಲಿಯಾಗ ಸಹಿತ ಬಾಂಗ್ಲಾದೇಶದ ಬಾವುಟನೂ ಹಾರಿಸೇ ಬಿಡ್ತಾರಂತೀನಿ ಹಿಂಗೆ ಆದ್ರೆ ಪಾಪ ಇದು ಯಾವುದೂ ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಕಣ್ಣಿಗೆ ಕಾಣೋದೇ ಇಲ್ಲ, ಗೊತ್ತೇ ಆಗೋದಿಲ್ರಿ. ಅಲ್ಲ, ಅವರಿಗೆ RSS ವಿಷಯ ಗೊತ್ತು, ಮೋದಿಜಿ ವಿಷಯ ಗೊತ್ತು, ಅದಂದ್ರೆ ಭಾಳ ಜಲ್ದಿ ಗೊತ್ತಾಗ್ಬಿಡ್ತದೆ ಇವರಿಗೆ. ಆದ್ರೆ ಅದೇ ನೋಡ್ರಪ್ಪ, ಇವ್ರದೇ ಕಾಲೇಜ್ನಾಗ ಗೋಲ್ಮಾಲ್ ಆಗ್ಲಿಕ್ಕತ್ತದ, ಆದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದು ಗೊತ್ತೇ ಇಲ್ಲ ಅಂತ. ಬಿಜೆಪಿ ಅವ್ರ ತರ ತಗೊಂಡು ಮಾತಾಡಿದ್ರೆ ಕೇಳಿ. ಯೂನಿವರ್ಸಿಟಿ VC ಅವರು, ಕಾನೂನು ವಿಶ್ವವಿದ್ಯಾಲಯದ VC ಅವರು ಕೊಟ್ಟಿರೋ ಆರ್ಡರ್ ಕಾಪಿನೂ ಇದೆ. ನಾವು ಯಾವುದೆಲ್ಲ ಕೇಳಿ. ಎಕ್ಸಾಮ್ ನಡೆದಿದ್ದು ಆ ಕಾಲೇಜಲ್ಲಿ ನಿಜ, ನಿಮಗೂ ಗೊತ್ತಿದೆ, ನೀವೇ ಇಲ್ಲೇ ಇರೋರು. ಅದು ಟ್ರಾನ್ಸಿಟ್ ನಲ್ಲಿ ಕಾಲೇಜ್ ಹೊರಗಡೆ ಬಂದ್ಮೇಲೆ ಅವ್ರು ಯಾರೋ ವ್ಯಕ್ತಿ ಅದನ್ನ ಬದಲು ಮಾಡಿದಾನೆ ಅಂತ ನಾವು ನಮ್ದ ಜವಾಬ್ದಾರಿ ಹೇಳಿ. ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ, ಪರೀಕ್ಷೆ ನಡೆಸೋದು ನಮ್ ಜವಾಬ್ದಾರಿ. ಕ್ವೆಶ್ಚನ್ ಪೇಪರ್ ಕಳಿಸಿದ್ರೂ ಇಲ್ಲ. ಟ್ರಾನ್ಸಿಟ್ ನಲ್ಲಿ ಯಾವ್ದೋ ವ್ಯಕ್ತಿ ಕೆಲವು ಪೇಪರ್ ಗಳನ್ನ ತೆಗೆದು ಅದನ್ನ ಬದಲು ಮಾಡಿದಾನೆ ಅಂತ ಇದೆ ಟ್ರಾನ್ಸಿಟ್ ನಲ್ಲಿ, ನಾಟ್ ಇನ್ ದ ಪ್ರೆಮೈಸಸ್. ಅದೇನಿದೆ, ತನಿಖೆ ಆಗ್ಲಿ ಬರ್ಲಿ.
ಈಗ VC ಅವರೇ ಒಂದು ಲೆಟರ್ ಬರ್ತಿದ್ದಾರೆ, ಆಡಳಿತ ಮಂಡಳಿಗೆ ಲೆಟರ್ ಬರ್ತಿದ್ದಾರೆ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ರಿ ಅಂತ ಬರೆದಿದ್ದಾರೆ. ಕ್ರಮ ಬರ್ದಿದ್ರೆ ತಗೋತಾರೆ, ಸರ್ಕಾರ ಇದೆ ಅಲ್ಲ. ಬಟ್ ನೋಡಿ, ಈಗ ಕಾಲೇಜಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೆ ತಪ್ಪಾಯ್ತಾ? ಜನರಿಗೆ ಒಳ್ಳೇದಾಗ್ಲಿ ಇದು ಮಾಡಕ್ಕಂತ ಕೊಟ್ಟಿರ, ಅಕ್ರಮ ನಡೆಸ್ಲಿಕ್ಕೆ ಯಾರನ್ನ ಕೊಟ್ಟಿರ್ತಾರೆ ಹೇಳಿ ನೀವೇ? ನೇಮಕಾತಿನಲ್ಲಿ ಯಾರು ಹೇಳ್ತಾ ಇದ್ದಾರೆ? FIR ಆದ್ರೂ ಮಾಡಿಸ್ಬೇಕು, ಆಡಳಿತ ಮಂಡಳಿ ಶಿಫಾರಸ್ ಕೊಡ್ಲಿ, ಮಾಡೋಣ ಅಂತೆ. ನಮ್ಮ ಪ್ರಾಮಾಣಿಕದ ಬಗ್ಗೆ ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಿಜೆಪಿ ಅವರಿಂದ ಸರ್ಟಿಫಿಕೇಟ್ ಪಡೆಯೋದು ನನ್ಗೇನು ಅವಶ್ಯಕತೆ ಇಲ್ಲ. ಹಿಂಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಓಡ್ ಹೋಗ್ಬಿಡೋದು. ಹೇಳಿ ಏನೂ ಉಪಯೋಗ ಇಲ್ಲ ಬಿಡ್ರಿ. ಏನೇ ಹೇಳ್ರಿ ನೀವು, ಇಂಥವ್ರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸೋರು ಮೊದಲು ಯೋಚನೆ ಮಾಡ್ಬೇಕಂತೀನಿ ನಾನು. ಬಾಜೂದು ತಮಿಳ್ನಾಡಿನ ಬಗ್ಗೆ ನಮ್ಮ ಪಬ್ಲಿಕ್ TV ರಂಗಣ್ಣ ಮಾತಾಡೋ ಮುಂದೆ ಖರೆ ಅಂತ ಅನಿಸ್ಬಿಡ್ತು ನನಗೆ. ಕರೆಕ್ಟ್ ಅದ ನೋಡ್ರಿ ಮಾತುಗಳು. ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ಇಂಥವ್ರು ಅಧಿಕಾರದಾಗೇ ಇರ್ತಿರ್ಲಿಲ್ಲ. ಇನ್ನು ಕಡೆಯದಾಗಿ ಒಂದಿಷ್ಟು ಚಲೋ ವಿಷಯಗಳನ್ನು, ಚಲೋ ವಿಡಿಯೋಗಳನ್ನು ನೋಡೋಣ್ರಪ್ಪ. ಮೋದಿಜಿ ಐತಿಹಾಸಿಕ ದೇಗುಲ ಸೋಮನಾಥಕ್ಕೆ ಹೋಗಿದ್ರು. ಈ ಟೈಮ್ನಾಗ ಒಂದಿಷ್ಟು ಅದ್ಭುತ ದೃಶ್ಯಗಳು ಕಣ್ಣಿಗೆ ಬಿದ್ದವು ನೋಡ್ರಿ. ಮೊದಲು ಮಂತ್ರ ಘೋಷಗಳೊಂದಿಗೆ ಮೋದಿಜಿ ವೆಲ್ಕಮ್ ಮಾಡ್ತಾರೆ. ಏನೇ ಹೇಳ್ರಿ, ಸನಾತನ ಧರ್ಮವನ್ನು ವಿಶ್ವದ ತುಂಬ ಪಸರಿಸುವಂಥ ಕೆಲಸನ ಮೋದಿಜಿ ಮಾಡ್ಲಿಕ್ಕತ್ತಾರ. ಅದೇ ನೋಡ್ರಪ್ಪ ಹಿಗ್ಗಿನ ವಿಷಯ. ಮಹಾಕುಂಭಮೇಳ ಆದಮೇಲೆ ಮೋದಿಜಿ ಸೋಮನಾಥ ದೇಗುಲಕ್ಕೆ ಹೋಗುವಂಥ ನಿರ್ಧಾರ ಮಾಡಿದರು. ಮೊನ್ಮೊನ್ನಷ್ಟೇ ಈ 1000 ವರ್ಷಗಳ ದಾಳಿಯ ನಂತರ ಆಗಿದ್ದಂಥ ಸೋಮನಾಥ ದೇಗುಲ ಹೆಂಗೆ ಬದಲಾಯಿತು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ನೂ ಬರೆದಿದ್ರು. ಈಗ ಅಲ್ಲಿ ಕಳೆದಿರುವಂಥ ಒಂದಿಷ್ಟು ಅದ್ಭುತ ಕ್ಷಣಗಳನ್ನು ಹಂಚ್ಕೊಂಡಾರ. ಮಂದಿ ಇರ್ತಾರೆ ನೋಡ್ರಿ, ಟೈಮ್ ಮಾಡಿಕೊಂಡು ಫಾರನ್ಯಾಗ ಬೈಕ್ ಇಟ್ಕೊಂಡು ಮಸ್ತ್ ಅಡ್ಡಾಡ್ತಿರ್ತಾರೆ. ಆದ್ರೆ ಮೋದಿಜಿ ನೋಡ್ರಿ, ಟೈಮ್ ಸಿಕ್ಕಾಗಲೆಲ್ಲ ಸನಾತನ ದೇಗುಲಗಳಿಗೆ ಭೇಟಿ ಕೊಡ್ತಾರೆ. ಅದನ್ನು ನೋಡಿ ಪ್ರವಾಸಿಗರೂ ಹೋಗು ಹಂಗೆ ಮಾಡ್ತಾರಪ್ಪ. ಇದೇ ನೋಡ್ರಿ ಇಬ್ಬರ ನಡುವೆ ಇರುವಂಥ ವ್ಯತ್ಯಾಸ ಅಂದ್ರೆ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.